ಸರ್ ಈಗ GST ಕಡಿಮೆ ಆಗಿದೆ, ಈಗ ಟೂ ವೀಲರ್ಸ್ ಇದ್ರ ಮೇಲೆ ಏನು ಇಂಪ್ಯಾಕ್ಟ್ ಆಗ್ತದೆ ಸರ್? ಸರ್ ಇಂಪ್ಯಾಕ್ಟ್ ಅಂತಂತಾರೆ ಇಟ್ ಈಸ್ ರಿಯಲಿ ಗುಡ್ ಬೆನಿಫಿಟ್ ಟು ದ ಕಸ್ಟಮರ್ಸ್. ಯಾಕಂದರೆ ಹೈಯರ್ ಪ್ರೈಸಿಂಗ್ ಇದ್ದಾಗ ಈಗ ಹೆಂಗೂ ಟೂ ವೀಲರ್ ಮಾರ್ಕೆಟ್ ಬಿದ್ದಿತ್ತು, ಸ್ವಲ್ಪ ಈಗ ಪರ್ಚೇಸ್ ಅಂತ ಈಗೇನು ರೇಟ್ GST ಇಂದ ಏನು ಕಡಿಮೆ ಆಗಿದೆಯಲ್ಲ, ಇಟ್ ವಿಲ್ ಬಿ 100% ಬೆನಿಫಿಟ್ ಟು ದ ಕಸ್ಟಮರ್ಸ್ ಆ್ಯಸ್ ವೆಲ್ ಆಸ್ ದ ಟೂ ವೀಲರ್ ಮಾರ್ಕೆಟ್. ಟೂ ವೀಲರ್ ಮಾರ್ಕೆಟಿನ ಆಟೋಮೊಬೈಲ್ ಇದರಲ್ಲಿ ಆಲ್ಮೋಸ್ಟ್ ಈಗ ಬೂಮ್ ಆಗ್ಬೋದು. ಇತ್ತು, ಹಾಂ ಡೌನ್ ಇತ್ತು. ಅಂದರೆ ಎಷ್ಟು ಕಡಿಮೆ ಆಗಬಹುದು ಅಂದಾಜು? ಸರ್ ಈಗ ಅಂದಾಜು GST ಮೊದಲು 28% ಇತ್ತು, ಈಗ ಸ್ಟೇಟ್ ಅವೇದ್ 18%. ಈಗ ನಮ್ಮ ಕಡೆ ಹೈಯರ್ CCದಾಗ ಒಂದೇ ಇದಾಗ್ಬೋದು. ಈಗ ನಾವು ಹಾರ್ಲಿ ಏನಾದ್ರು ಮಾಡ್ತಾ ಇದೀವಲ್ಲ, ಈ ಪ್ರೊಡಕ್ಷನ್ಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು ಹೈಯರ್ ಸೈಡ್ ಆಫ್ಟರ್ 350cc. ಬಟ್ ಬಿಲೋ ಟು 350cc ಏನಿದೆಯಲ್ಲ, ಇದು 100% ಕಸ್ಟಮರ್ಸ್ ಬೆನಿಫಿಟ್. ಮೋರ್ ದೆನ್ ಐ ಥಿಂಕ್ ನಿಯರ್ ಬೈ 10,000 ಮಟ್ಟ ಡ್ರಾಪ್ ಡೌನ್ ಆಗ್ಬೋದು. ಈಗ ಇಲ್ಲಿ ಕಸ್ಟಮರ್ 22ರಿಂದ ಅಪ್ಲೈ ಆಗ್ತದೆ ಅಂತ ಈ ಮಟ್ಟ ಕಸ್ಟಮರ್ಸ್ ಏನ್ ಬರ್ತಾರ? ಬರ್ತಾರೆ ಸರ್, 100% ಬರ್ಬೋದು. 100% ಬುಕ್ಕಿಂಗು. ಅಲ್ಲಿವರೆಗೂ ಜನ ಕಸ್ಟಮರ್ಸ್ ಬರ್ತಾ ಇರಲ್ಲ, ಕಡಿಮೆ ಆಗ್ತದೆ ಗಾಡಿ ಆಗಿದೆ ಅಂತ ಅಲ್ಲಿ ಆದ್ಮೇಲೆ ತಗೊಂಡು ಬಹಳ ಜನ ಅದು ಇರ್ಬೋದು ಸರ್. ಯಾಕಂತಂದ್ರೆ ಇನ್ನು ಈಗ ನಿನ್ನೆ ಅನೌನ್ಸ್ ಆಗಿದೆ ಅದು. ಮೋಸ್ಟ್ಲಿ ಈಗ ಬಂದು ಬುಕ್ ಮಾಡಬಹುದು, ಇಲ್ಲ ಆಫ್ಟರ್ 20 ಸೆಕೆಂಡ್. ಈಗ ಹೆಂಗೂ ನಮ್ದು 15 ಡೇಸ್ ಆದ ಮಾಸ್ ಇರ್ತೈತೆ, ಕಸ್ಟಮರ್ಸ್ ಫ್ಲೋ ಕಡಿಮೆನೇ ಇರುತ್ತೆ. ನಾರ್ಮಲ್ ಆಲ್ಮೋಸ್ಟ್ 20 ಸೆಕೆಂಡಿಂದ ನಮ್ದು ಟೂ ವೀಲರ್ ಮಾರ್ಕೆಟ್ ಬೂಮ್ ಆಗ್ಬೋದು. ಸದ್ಯ ಸ್ವಲ್ಪ ಡೌನ್ ಇದೆ ಮಾರ್ಕೆಟ್, ಈಗ ಸ್ವಲ್ಪ ಡೌನ್ ಆಗ್ಬೋದು. ರೂಟೀನ್ ಏನ್ ಬಿಲ್ಲಿಂಗ್ ಆಗ್ಬೋದಿತ್ತ ಕಡಿಮೆ ಆಗ್ಬೋದು. ಸ್ವಲ್ಪ ಕಸ್ಟಮರ್ಸ್ ಥಿಂಕ್ ಮಾಡ್ತಾರಲ್ಲ, ಸ್ವಲ್ಪ ನಮ್ದು ಅಮೌಂಟ್ಸ್ ಏನೋ ಕಡಿಮೆ ಆದ್ರೆ ನಾವು ಅವಾಗ ಪರ್ಚೇಸ್ ಮಾಡೋಣ ಅಂತ. ಸದ್ಯದ ಮಟ್ಟಿಗೆ ಸ್ವಲ್ಪ ಡೌನ್ ಆಗ್ತದೆ, ಬಟ್ ಮುಂದೆ ಆಗ್ಬೋದು ಸರ್. ಬಟ್ ನಿನ್ನಿಗೆ ಹೋಲಿಕೆ ಅಂದ್ರೆ ಲಾಸ್ಟ್ ವೀಕ್ ಮಾಡಿದ್ರೆ ಇವತ್ತಿಗೆ ಸ್ವಲ್ಪ ಕಸ್ಟಮರ್ಸ್ ಕಡಿಮೆ ಅದಾರ ಬಾಳ ಸರ್. ಈಗ ನಿನ್ನೆ ಅನೌನ್ಸ್ ಆಗಿದೆ, ಈಗ ಫ್ಲೋ ಅಂತಂದ್ರೆ ಇವತ್ತು ಫುಲ್ ಡೇ ನೋಡಿದ್ರ ಮೇಲೆ ಇಂಪ್ಯಾಕ್ಟ್ ಗೊತ್ತಾಗ್ಬೋದು. ಬಟ್ ಇದು ನಿಮ್ಗಂತೂ ಅನುಕೂಲ ಅದ ಮುಂದೆ ಟೂ ವೀಲರ್ ಮಾರ್ಕೆಟ್ಗಾರ ಅನುಕೂಲ 100% ಇದೆ.